ಸುಚಿತ್ರಾ ಫಿಲ್ಮ್ ಸೊಸೈಟಿಯಲ್ಲಿ ವಿಕೆ ಸ್ಟುಡಿಯೋಸ್ ಆಯೋಜಿಸಿದ್ದ ಕನ್ನಡ ಕಿರುಚಿತ್ರೋತ್ಸವ 2025 ಕಾರ್ಯಕ್ರಮವನ್ನು ಪ್ರಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕ ಪವನ್ ಒಡೆಯರ್ ಅವರು ಉದ್ಘಾಟಿಸಿ ನಾನು ಕೂಡ ಕಿರುಚಿತ್ರದ ಮುಖೇನವಿ ಸಿನಿಮಾದ ಸರಿ ತಪ್ಪುಗಳನ್ನು ಕಲಿತಿದ್ದು ನೀವು ನಿಮ್ಮ ಆಲೋಚನೆಯನ್ನ ಸಿನಿಮಾ ಮಾಡಲು ಹೊರಟ ಕ್ಷಣವೇ ನೀವೆಲ್ಲರೂ ಗೆಲುವು ಪಡೆದಿದ್ದೀರಿ. ಹಾಗಾಗಿ ಇಲ್ಲಿ ಪ್ರಶಸ್ತಿ ಬರೆದವರು ಬೇಸರಗೊಳ್ಳುವ ಪ್ರಮೇಯವಿಲ್ಲ ಎಂದರು. ಮುಂದುವರೆದು ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆಗೆ ಎತ್ತಿದ ವಿಕೆ ಸ್ಟುಡಿಯೋಸ್ ಹಾಗೂ ಅವರಿಗೆ ಬೆನ್ನೆಲುಬಾಗಿ ನಿಂತ ಪ್ರಾಯೋಜಕರನ್ನು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಪ್ರಖ್ಯಾತ ಸಾಹಿತಿ ಎಸ್ ಶಿಶಿರಂಜನ್, ಸುಪ್ರಸಿದ್ಧ ಚಲನಚಿತ್ರ ನಟ ಧರ್ಮಣ್ಣ ಕಡೂರು ಸೇರಿದಂತೆ ಕನ್ನಡ ನಾಡು ನುಡಿಯ ಕೀರ್ತಿ ಪತಾಕಿ ಹಾರಿಸಿದ ವಿವಿಧ ಕ್ಷೇತ್ರಗಳ 5 ಸಾಧಕರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಜೊತೆಗೆ 30ಕ್ಕೂ ಹೆಚ್ಚು ಕಿರುಚಿತ್ರಗಳು ಭಾಗವಹಿಸಿದ್ದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 26 ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿ ನೀಡಲಾಯಿತು. ಕಿಕ್ಕಿರಿದು ತುಂಬಿದ್ದ ಪ್ರೇಕ್ಷಕರೊಟ್ಟಿಗೆ ಚಲನಚಿತ್ರ ರಂಗದ ಹಲವು ಕಲಾವಿದರು, ತಂತ್ರಜ್ಞರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ನಮೋ ವೆಂಕಟೇಶ ಚಿತ್ರದ ಮೊದಲ ನೋಟದ ಪೋಸ್ಟರ್ ಅನ್ನು ಧರ್ಮಣ್ಣ ಕಡೂರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾದ ಸಮುದ್ರ ಮಂಥನ ಚಲನಚಿತ್ರದ ನಾಯಕ ನಟ ಯಶವಂತ್ ಹಾಗೂ ನಿರ್ದೇಶಕರಾದ ಸಚಿನ್ ಶೆಟ್ಟಿ ಹಾಗೂ ವಿಕೆ ಸ್ಟುಡಿಯೋಸ್ನ ಅಧ್ಯಕ್ಷರಾದ ಜಗನ್ನಾಥ್ ಎಂ ರಾವ್ ಉಪಸ್ಥಿತರಿದ್ದರು. ಅಭಿಜಿತ್ ಅವರ ಲವಲವಿಕೆಯ ನಿರೂಪಣಿ ಹಾಗೂ ಜೂನಿಯರ್ ಎಸ್ಪಿಬಿ ಎಂದೇ ಖ್ಯಾತರಾದ ಗುರು ಅವರ ಪ್ರಾರ್ಥನೆ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಧನ್ಯವಾದಗಳು. ಇವತ್ತು ಕನ್ನಡ ಕಿರುಚಿತ್ರ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೀತು 2025 ಸುಚಿತ್ರಾ ಫಿಲ್ಮ್ ಸೊಸೈಟಿಲಿ. ಎಲ್ಲ ಪಾರ್ಟಿಸಿಪೆಂಟ್ ಸುಮಾರು 50ಕ್ಕಿಂತ ಹೆಚ್ಚು ಶಾರ್ಟ್ ಫಿಲ್ಮ್ಸ್ ಸಬ್ಮಿಟ್ ಮಾಡಿದರು. ಅದರಲ್ಲಿ ಸುಮಾರು ಒಂದು 20 ಕ್ಯಾಟಗರಿಲಿ ಅವಾರ್ಡ್ ಕೊಟ್ವಿ. ಬೆಸ್ಟ್ ಡೈರೆಕ್ಟರು, ಬೆಸ್ಟ್ ಆ್ಯಕ್ಟರ್ಸು, ಬೆಸ್ಟ್ ಸಪೋರ್ಟಿಂಗ್ ರೋಲ್ಸ್, ಎಡಿಟರು, ಸಿನಿಮಾಟೋಗ್ರಫಿ, ಈ ಥರ ಸುಮಾರು ಕ್ಯಾಟಗರಿಲಿ ಅವಾರ್ಡ್ ಕೊಟ್ವಿ. ಎಲ್ಲ ಅವಾರ್ಡ್ ಬಂದಿರೋರಿಗೆ ತುಂಬ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಹೆಚ್ಚು ಶಾರ್ಟ್ ಫಿಲ್ಮ್ಸ್ ಮಾಡಿ ಮತ್ತು ನೆಕ್ಸ್ಟ್ ವರ್ಷವೂ ಇದೇ ಥರ ಇನ್ನೊಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತೀವಿ. ಎಲ್ಲರೂ ಸಬ್ಮಿಟ್ ಮಾಡಿ. ಆ್ಯಂಡ್ ಅಗೇನ್ ಮೀಡಿಯಾ ಪಾರ್ಟ್ನರ್ಸ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ರೋಹಿತ್ ಅಂತ ನನ್ನ ಶಾರ್ಟ್ ಫಿಲ್ಮ್ ಲಕ್ಷ್ಮಿ ಇವತ್ತು 2 ಅವಾರ್ಡ್ಗಳನ್ನ ಇಲ್ಲಿ ಪಡ್ಕೊಂಡಿದೆ. ನಂಗೆ ತುಂಬ ಖುಷಿ ಆಗ್ತಿರೋದೇನು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇರೋವಂಥ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆಮೇಲೆ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ದು ಟ್ರೇಲರ್ಗಳನ್ನ ಪ್ಲೇ ಮಾಡಿದ್ರು. ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ನಮ್ಮಮ್ಮ ಅಂತೂ ಎಷ್ಟು ಖುಷಿಪಟ್ಟರು ಅಂದರೆ ನೋಡ್ಬಿಟ್ಟು ಎಂತೆಂಥ ಒಳ್ಳೆ ಫಿಲ್ಮ್ಸ್ ಮಾಡಿದಾರಲ್ವ ಅಭಿ ಅಂತ ನನಗೆ ಹೇಳಿದ್ರು. ಸೊ ಇದರಲ್ಲಿ ನನಗೂ 2 ಅವಾರ್ಡ್ ಬಂದಿದೆ ಅಂದರೆ ತುಂಬ ಖುಷಿ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಪದ್ಮಜರಾವ್ ಮೇಡಮ್ ನನ್ನ ಚಿತ್ರಕ್ಕೆ, ಹಾಗೂ ಬೆಸ್ಟ್ ಸಿಂಗರ್ ಅಮಿತಾ ರವಿಕಿರಣ್ ನನ್ನ ಚಿತ್ರದಲ್ಲಿ ಯಾರೀಕಿ ಅನ್ನೋ ಒಂದು ಹಾಡಿದ್ದಕ್ಕಂಥ ಪ್ರಶಸ್ತಿ ಬಂದಿದೆ. ವಿಕೆ ಸ್ಟುಡಿಯೋಸ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವೆರಿ ವೆಲ್ ಆರ್ಗನೈಸ್ಡ್. ಆ್ಯಂಕರಿಂಗ್ ಆಗಬಹುದು, ಇಲ್ಲಿ ಬಂದಿರುವಂಥ ಗೆಸ್ಟ್ಸ್ ಆಗಿರ್ಬೋದು, ಅವರು ಮೋಟಿವೇಶ್ನಲ್ ಸ್ಪೀಚಸ್ ಕೊಟ್ಟಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿತ್ತು. ಆಲ್ವೇಸ್ ಗ್ರೇಟ್ಫುಲ್ ಟು ವಿಕೆ ಸ್ಟುಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿತ್ತು. ಪಿಕ್ಚರೆಲ್ಲ ಭಾಳ ಚಲೋ ಇದ್ದು ನಮ್ಗೆ ಭಾಳ ಸೇರ್ತೆಲ್ಲ. ಒಂದು ಕಾಮಿಡಿ ಜೋನರ್ ಇದ್ದಂಥ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ನಮಗೆ ಬೆಸ್ಟ್ ಕಾಮಿಡಿ ಅಂದ್ಬಿಟ್ಟು ಒಂದು ಅವಾರ್ಡ್ ಕೊಟ್ಟಿದ್ದಾರೆ ವಿಕೆದವ್ರಿಗೆ. ಮತ್ತು ನಿಮ್ಮ ಸಪೋರ್ಟು ಮತ್ತು ಜನ ಸಪೋರ್ಟ್ ಎಲ್ಲ ಇರಲಿ. ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫಿಲ್ಮ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿದೆ. ನಮ್ಮ ಸಬ್ಜೆಕ್ಟು ನಾಳೆ ರಿಲೀಸ್ ಆಗುತ್ತೆ, ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ನಾಳೆ ರಿಲೀಸ್ ಆಗುತ್ತೆ, ನೋಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಬೆಸ್ಟ್ ಕಾನ್ಸೆಪ್ಟ್ಸ್ ಬರ್ತಾನೆ ಇರುತ್ತೆ, ನಮ್ಮನ್ನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಗುರು ಕುಂದಾಪುರ ಅಂದೇಳಿ ಕುಂದಾಪುರದರ. ಇವತ್ತು ರೀಜನಲ್ ಕ್ಯಾಟಗರಿಯಲ್ಲ ನಮ್ಮ ಕ್ಯಾನಿಮುಡಿ ಸಿನಿಮಾಕ್ಕೆ ಬೆಸ್ಟ್ ಸಿನಿಮಾ ಅಂದೇಳಿ ಅವಾರ್ಡ್ ಬಂದಿತ್ತು. ಇದು ಕ್ಯಾನಿಮುಡಿ ಅಂತೇಳಿ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಸಂಪ್ರದಾಯ. ಇತ್ತೀಚಿನ ದಿನ ಅದನ್ನೆಲ್ಲ ಮರ್ತು ಬಿಟ್ಟಿರು. ಅದನ್ನು ರೀಕಾಲ್ ಮಾಡ್ಕೊ ಅದನ್ನು ಡಾಕ್ಯುಮೆಂಟ್ರಿ ಆಗಿರ್ಕ ಮುಂದಿನ ಪೀಳಿಗೆಯರಿಗೆ ಅದೊಂದು ಗುತ್ತಾಯಿಕ ವಿಚಾರ ಉದ್ದೇಶದಿಂದನೇ ನಮ್ಮ ತಂಡ ಸಿನಿಮಾಗಳನ್ನು ಮಾಡ್ಕೊ ಬರ್ತಾಯಿತ್ತು. ಅದು ಈ ಸಲ ಕ್ಯಾನಿಮುಡಿ ಅಂತೇಳಿ ಮಾಡಿತ್ತು. ಅದು ಜಿಕೆ ಸ್ಟುಡಿಯೋ ಅಂತೇಳಿ ಒಂದು ಸಿನಿಮಾದಲ್ಲಿತ್ತು. ಸೊ ಇವತ್ತು ನಮಗೆ ಅವಾರ್ಡ್ ಕೊಟ್ಟಂಥ ವಿಕೆ ಸ್ಟುಡಿಯೋಸ್ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ಕಂತೆ. ನಾನು ಮಾಡಿರೋ ಸಾಂಗ್ ಬಂದು ಹೇ ಲಡ್ಕಿ ಅಂತ. ಸೊ ಹೇ ಲಡ್ಕಿ ಸಾಂಗು ನಾರ್ಮಲ್ ಆಡಿಯನ್ಸ್ಗೆ ನೋಡೋಕ್ಕೆ ಲೈಕ್ ಸ್ಟ್ರೈಟಾಗೇ ಇರುತ್ತೆ, ಬಟ್ ಅದರಿಂದ ತುಂಬ ಎಫರ್ಟ್ಗಳಿತ್ತು ಆ್ಯಕ್ಚುಲಿ. ಸೊ ಅದನ್ನು ಮ್ಯೂಸಿಕ್ ಮಾಡಿರೋದು ಗೌತಮ್
ಗೌತಮ್ ಅಂತ. ಸೊ ಇವರು ಬೇಸಿಕಲಿ ಆಳ್ವಾಸ್ ಕಾಲೇಜ್ನ ಲೆಕ್ಚರ್ ಆಗಿರ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಮ ಸಾಂಗ್ಗಳಿಗೆ ಮ್ಯೂಸಿಕ್ ಕಂಪ್ಲೀಟಾಗಿ ಸ್ಕೋರಿಂಗು ಎಲ್ಲದನ್ನೂ ಇವರೇ ಮಾಡಿರ್ತಾರೆ ಆ್ಯಂಡ್ ಆ್ಯಕ್ಟಿಂಗ್ ಕೂಡ ಮಾಡಿರ್ತಾರೆ. ಸೊ ನಾರ್ಮಲ್ ಕೇಳೋ ಸಾಂಗ್ಗಿಂತ ಒಂದು ವಿಭಿನ್ನವಾಗಿ ಮಾಡೋಣ. ಈಗ ಏನು ಕಮಲಾಸನ್ ಸರ್ದು ನೀಲವಾನಂ ಅಂತಿದೆ ಸಾಂಗು, ಅದೇ ಪ್ಯಾಟರ್ನಲ್ಲಿ ನಾವು ಯಾಕೆ ಇನ್ನೊಂದು ಕನ್ನಡದಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದು ಯೋಚನೆ ಬಂದಾಗ ನಾವೆಲ್ಲ ಟೀಮೆಲ್ಲ ಕೂತು ಮಾತಾಡಿದಾಗ ಓಕೆ ಈ ಥರನೂ ಒಂದು ಮಾಡ್ಬೋದು ಅಂತ. ಸೊ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಸಾಂಗನ್ನು ಹೇಗೆ ಮಾಡಬೇಕು, ಸೊ ಸಾಂಗನ್ನು ಹೇಗೆ ಮಾಡಬೇಕು ಅಂದರೆ ಒಂದು ಸಾಂಗನ್ನು ರಿವರ್ಸಲ್ಲಿ ಹಾಡು ಇರೋ ಸಾಂಗನ್ನು ರಿವರ್ಸಲ್ಲಿ ನಾವು ಮಾಡಿಕೊಂಡು ಅದನ್ನು ನಾವು ರಿವರ್ಸ್ ಸಾಂಗಲ್ಲಿ ನಾವು ಬಾಯಾಟ್ ಮಾಡಿಕೊಂಡು ಮತ್ತೆ ಅದನ್ನ ಎಕ್ಸಿಕ್ಯೂಷನ್ ಮಾಡೋಣ. ಸರಿ ಇನ್ನೇನು ಶೂಟಿಂಗ್ ಡೇಟ್ಸ್ ಎಲ್ಲ ಫಿಕ್ಸ್ ಆಯಿತು, ರೆಡಿ ಮಾಡೋಣ ಅಂತ ಹೋಗಿ ಸಾಂಗ್ ಪ್ಲೇ ಮಾಡಿ ಕೇಳ್ತಾ ಇದ್ದೀವಿ. ಈ ಸಾಂಗ್ ಬಾಯಿಗೆ ಬರ್ತಾ ಇಲ್ಲ. ಹೇ ದುರುಹು ನೋದ್ಯೋಗ ರಾ ಹುಸ್ನಮ್ ನಮ್ ಹೇ ದುರೆ ಮನೆ ತೆರ ನಾನು ಸ್ಲೇ. ಇದು ಆ್ಯಕ್ಚುಲಿ ಇದನ್ನು ರಿವರ್ಸ್ ಮಾಡಿದಾಗ ಹೇ ಲಡ್ಕಿ ಬಾಯಿ ಬಡುಕಿ ಒಂದು ಸ್ವಲ್ಪ ಹಿಂತಿರುಗಿ ಚುಟುಕಿ ಈ ಲೆಕ್ಕದಲ್ಲಿ ಬರುತ್ತೆ. ಸೊ ಥ್ರೂ ಔಟ್ ದ ಮ್ಯೂಸಿಕ್ನ ಏನು ನಾವು ಶೂಟ್ ಮಾಡಿದ್ದೀವಿ ಕಂಪ್ಲೀಟಾಗಿ ರಿವರ್ಸಲ್ಲಿ ಶೂಟ್ ಮಾಡಿ ಆ್ಯಂಡ್ ಅದನ್ನು ಎಡಿಟ್ ಶೂಟಲ್ಲಿ ಅದನ್ನ ಉಲ್ಟಾ ಮಾಡಿದಾಗ ಲಿಪ್ಸಿಂಕು ಸ್ಟ್ರೈಟ್ ಆಗಿರುತ್ತೆ, ಬಟ್ ಎಂಟೈರ್ ವಿಜುವಲ್ಸ್ ಏನಿದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣುತ್ತೆ ಎಲ್ರಿಗೂ. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ನಮಗೆ ಈ ಪೊಸಿಷನ್ ಕೊಟ್ಟಿರೋದಕ್ಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ VK ಸ್ಟುಡಿಯೋಸ್ ಒಂದು ಪ್ರಯತ್ನಕ್ಕೆ ಬೆಂತಟ್ಟು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ ಬೆಂತಟ್ಟದಾಗ ನಮ್ಮದು ಗುರಿ ವೇಗ ಇರೋದು 1000 ಇರೋದು ಆ್ಯಕ್ಚುಲಿ ತುಂಬ ಫಾರ್ವರ್ಡಾಗಿ ಹೋಗುತ್ತೆ. ಆ ಕೆಲಸನ VK ಸ್ಟುಡಿಯೋಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ಪೆನ್ ವಿತ್ ಗನ್ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ನಾವೊಂದು ಶಾರ್ಟ್ ಫಿಲಮ್ ಮಾಡಿದ್ದೀವಿ ಸೋಷಿಯಲ್ ಕಾಸ್ ಇಟ್ಕೊಂಡು. ಇವತ್ತಿನ ದಿನ ಮಕ್ಕಳು ತಂದೆ ತಾಯಿ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ವರ್ಕ್ ಜಾಸ್ತಿ ಇರುತ್ತೆ. ಇನ್ ದ ಸೆನ್ಸ್ ಸ್ಕೂಲ್ ಆಗಿರ್ಬೋದು, ಅವ್ರ ಟ್ಯೂಷನಲ್ಲಿ ಆಗಿರ್ಬೋದು, ಹೊರ್ಗಿನ ಆ್ಯಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಸೊ ಅಲ್ಲಿ ಅವ್ರಿಗೆ ರಕ್ಷಣೆ ಇರಬೇಕು. ಅವ್ರಿಗೆ ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಇವತ್ತು ಸಮಾಜ ಅನ್ನೋದ್ರ ಮೇಲೆ ಒಂದು ಬೇಸ್ ಮೇಲೆ ಪೆನ್ ವಿತ್ ಗನ್ ಅನ್ನೋ ಕಾನ್ಸೆಪ್ಟನ್ನ ನಾವು ಮಾಡಿದ್ದೀವಿ. ಅದನ್ನು ಗುರುತಿಸಿ ಇವತ್ತು ನಮಗೆ ನೀವು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ VK ಸ್ಟುಡಿಯೋಸಿಂದ ಬೆಂತಟ್ಟೋ ಕೆಲಸ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಳ್ಳೆ ಪ್ರಯತ್ನ ನಮ್ಮ ಟೀಮಿಂದ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.